ವಾಚ್ ಅವರ್ ಜೊತೆಗೆ 1000 ಸಬ್ಸ್ಕ್ರೈಬರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಜೆನ್ಯೂನ್ ಆಗಿ ಡೈಲಿ 50 to 100 ಸಬ್ಸ್ಕ್ರೈಬರ್ನ ಹೇಗೆ ಕಂಪ್ಲೀಟ್ ಮಾಡೋದು ಅನ್ನೋದನ್ನ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಸಬ್ಸ್ಕ್ರೈಬರ್ ಮಾತ್ರ ತುಂಬಾ ಕಡಿಮೆ ಇರ್ತಾರೆ. ಅದು ಯಾವ ಮಂತ್ ಆದ್ಮೇಲೆ ನನಗೆ 27,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದೀನಿ. ಅದು ಹೇಗೆ ಅನ್ನೋದನ್ನ ಲೈವ್ ಪ್ರೂಫ್ ಜೊತೆಗೆ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ವ್ಲಾಗ್ಸ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಸಬ್ಸ್ಕ್ರೈಬರ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ಇದು ನ್ಯೂ ಬಿಗಿನರ್ಸ್ಗಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗಬೇಕು ಅಂದರೆ 4000 ವಾಚ್ ಅವರ್ ಜೊತೆಗೆ 1000 ಸಬ್ಸ್ಕ್ರೈಬರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಬೇರೆ ಚಾನಲ್ಗೆ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕಮೆಂಟ್ ಹಾಕ್ತಾರೆ. ಈ ರೀತಿ ಕಮೆಂಟ್ ಹಾಕದೆ ಜೆನ್ಯೂನ್ ಆಗಿ ಡೈಲಿ 50 to 100 ಸಬ್ಸ್ಕ್ರೈಬರ್ನ ಹೇಗೆ ಕಂಪ್ಲೀಟ್ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫ್ ಜೊತೆಗೆ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಸಾರಿ ಹೇಳ್ಬಿಡ್ತೀನಿ. ಯಾಕಂದರೆ ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ನಾವು ಯಾವಾಗಲೇ ವಿಡಿಯೋ ಮಾಡ್ತೀವಿ ಅಂದ್ಬಿಟ್ಟು ಸೌಂಡ್ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ನಾನು ಈವ್ನಿಂಗ್ ಮಾಡಿದ್ರೆ ಸೌಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ, ಬೆಳಿಗ್ಗೆ ಮಾಡಿದ್ರೆ ಸೌಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ. ಏನಾದರೂ ಡಿಸ್ಟರ್ಬ್ ಆಯಿತು ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ. ಜನ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡೋಕ್ಕೆ ಅಂತ ಹೇಳಿ ತುಂಬಾ ಕಷ್ಟಪಡ್ತಿರ್ತಾರೆ. ಅವ್ರ ಚಾನಲಲ್ಲಿ ವ್ಯೂಸ್ ತುಂಬಾ ಇರುತ್ತೆ, ಬಟ್ ಸಬ್ಸ್ಕ್ರೈಬರ್ ಮಾತ್ರ ತುಂಬ ಕಡಿಮೆ ಇರುತ್ತೆ. ಅದು ಯಾಕೆ ಮತ್ತು ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಫಸ್ಟ್ ನನ್ನ ಚಾನಲಲ್ಲಿ ಹೇಗೆ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಯಿತು. 7 ಮಂತ್ ಆದರೂ 469 ಸಬ್ಸ್ಕ್ರೈಬರು. ಆಫ್ಟರ್ 7 ಮಂತ್ ಆದಮೇಲೆ ನನಗೆ 27,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದ್ದೀನಿ. ಅದು ಹೇಗೆ ಅನ್ನೋದನ್ನು ಲೈವ್ ಪ್ರೂಫ್ ಜೊತೆಗೆ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು YT ಸ್ಟುಡಿಯೋ ಆನ್ ಮಾಡ್ಕೊಳ್ತೀನಿ. ನನ್ನ ಪರ್ಸ್ನಲ್ ಒಪಿನಿಯನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕೂಡ ನಿಮ್ಮ ಹಾಗೇನೆ ಬೇರೆ ಚಾನಲ್ಗೆ ಹೋಗಿ ಕಮೆಂಟ್ ಮಾಡ್ತಿದ್ದೆ, ಬಟ್ ಅದನ್ನೆಲ್ಲ ಬಿಟ್ಟು ಜೆನ್ಯೂನಾಗಿ ಹೇಗೆ ಸಬ್ಸ್ಕ್ರೈಬರ್ ಮಾಡ್ಕೊಂಡೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ YT ಸ್ಟುಡಿಯೋ ಆನ್ ಮಾಡ್ಕೊತೀನಿ. ನೋಡ್ಬೋದು ನನ್ನ ಚಾನಲಲ್ಲಿ ಟೋಟಲ್ ಸಬ್ಸ್ಕ್ರೈಬರ್ ಬಂದು 27,000 ಇದ್ದಾರೆ. ಜೊತೆಗೆ 1 ಮಂತಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನು ಕೂಡ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. 28 ಡೇಸ್ ಒಳಗಡೆ ನಾನು ನನ್ನ ಚಾನಲ್ನಲ್ಲಿ 4.3 ವ್ಯೂಸ್ ಪಡ್ಕೊಂಡಿದ್ದೀನಿ. ಜೊತೆಗೆ ವಾಚ್ ಅವರು 13.2K ಅಂದರೆ 13,000 ವಾಚ್ ಅವರ್ನ ಕಂಪ್ಲೀಟ್ ಮಾಡಿದ್ದೀನಿ. ಅದರ ಜೊತೆಗೆ 3,000 ಸಬ್ಸ್ಕ್ರೈಬರ್ನು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಒಂದು ತಿಂಗಳಲ್ಲಿ ನಾನು 3,000 ಸಬ್ಸ್ಕ್ರೈಬರ್ನ ನನ್ನ ಚಾನಲ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಹೇಗೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ನನಗೆ ಮುಂಚೆ ಈ ರೀತಿ ಇರಲಿಲ್ಲ. ಮುಂಚೆ ನಾನು ಕೂಡ ನಿಮ್ಮ ರೀತಿ ತುಂಬ ಕಷ್ಟಪಡ್ತಿದ್ದೆ. ಒಬ್ಬೊಬ್ಬರು ಸಬ್ಸ್ಕ್ರೈಬರ್ ಆದ್ರೂ ತುಂಬಾ ಖುಷಿ ಪಡ್ತಾ ಇದ್ದೆ. ಅಷ್ಟು ಇಂಪಾರ್ಟೆಂಟ್ ಆಗಿತ್ತು ನನಗೆ ಸಬ್ಸ್ಕ್ರೈಬರ್ ಆಗೋದು, ಜೊತೆಗೆ ವಾಚ್ ಅವರ್ ಕಂಪ್ಲೀಟ್ ಆಗೋದು. 7 ಮಂತ್ವರೆಗೂ ನನ್ನ ಸಬ್ಸ್ಕ್ರೈಬರ್ ಬಂದು ಜಸ್ಟ್ 400 ಅಷ್ಟೇ ಇತ್ತು. ಲೈವ್ ಪ್ರೂಫ್ ಜೊತೆಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಚಾನಲ್ ಓಪನ್ ಮಾಡಿದ್ದು ಜೂನ್ 18, 2024 ಎಂಡ್ ಆಗೋರು ನನ್ನ ಸಬ್ಸ್ಕ್ರೈಬರ್ ಆಗಿದೆ ಎಷ್ಟು ಅಂತ ಹೇಳಿದ್ರೆ ನೀವೇ ನೋಡ್ಬೋದು. ಜಸ್ಟ್ 469 ಸಬ್ಸ್ಕ್ರೈಬರ್ ಅಷ್ಟೇ 7 ಮಂತಲ್ಲಿ ನಾನು ಕಂಪ್ಲೀಟ್ ಮಾಡಿರೋ ಅಂಥದ್ದು. ಜಸ್ಟ್ 469 ಸಬ್ಸ್ಕ್ರೈಬರ್ ಇದೆ. ಇದರಲ್ಲಿ ಜಾಸ್ತಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸೇ ಇದೆ. ಜೆನ್ಯೂನಾಗಿ ಆಗಿರೋದು ಜಸ್ಟ್ 200 ಅಷ್ಟೇ ಅಂತ ಹೇಳ್ಬೋದು. ಇದಾದಮೇಲೆ ಹೇಗೆ 27,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ 2025 ಈಗ ಜೂನ್ ಇದೆ. ಜೂನ್ವರೆಗೂ ನಾನು ಕಂಪ್ಲೀಟ್ ಮಾಡಿರೋದು 27,000 ಸಬ್ಸ್ಕ್ರೈಬರ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಅದು ಹೇಗೆ ಡೇ ಟು ಡೇ ಹೇಗೆ ನಾನು ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. 1 ಡೇಗೆ ನನಗೆ ಸಬ್ಸ್ಕ್ರೈಬರ್ ಎಷ್ಟಾಗ್ತಾರೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಲಾಸ್ಟ್ 7 ಡೇಸಲ್ಲಿ ನೋಡಿ, 1 ಡೇಗೆ 125, ಜಸ್ಟ್ 1 ಡೇಗೆ. ಅಂದರೆ ಜೂನ್ 17 ನನ್ನ ಸಬ್ಸ್ಕ್ರೈಬರ್ 1 ಡೇಲಿ 125 ಸಬ್ಸ್ಕ್ರೈಬರ್ ಇದ್ದಾರೆ. ಆ್ಯಂಡ್ ಲಾಸ್ಟ್ ಅಂತೂ ಅಂದರೂ 84 ಸಬ್ಸ್ಕ್ರೈಬರ್. ಮಿನಿಮಮ್ 50ಇಂದ ಮೋರ್ ದೆನ್ 150ವರೆಗೂ ನಾನು ಡೈಲಿ ಸಬ್ಸ್ಕ್ರೈಬರ್ ನನ್ನ ಚಾನಲ್ಗೆ ಆ್ಯಡ್ ಆನ್ ಆಗ್ತಾರೆ. ಅದು ಹೇಗೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಯೂಟ್ಯೂಬರ್ಗಳೆಲ್ಲ ತುಂಬ ಫೋಕಸ್ ಮಾಡೋದು ವಾಚ್ ಅವರ್ ಕಂಪ್ಲೀಟ್ ಆಗಬೇಕು, ನಾನು ಬೇಗ ಮಾನಿಟೈಸೇಷನ್ ಆನ್ ಆಗಬೇಕು ಅಂತ ಹೇಳಿ ವಾಚ್ ಅವರ್ ಕಡೆ ತುಂಬ ಕಾನ್ಸಂಟ್ರೇಷನ್ ಮಾಡ್ತಾರೆ. ಅದನ್ನು ಕಂಪ್ಲೀಟ್ ಮಾಡೋದ್ರ ಜೊತೆಗೇ ಅವ್ರು ಮುಳುಗೋಗಿರ್ತಾರೆ ಅಂತ ಹೇಳ್ಬೋದು. ನಾನು ಕೂಡ ಹಾಗೆ ಮಾಡ್ತಾಯಿದ್ದೆ. ಸುಮ್ಮನೆ ಲಾಂಗ್ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೆ. ಅದರಿಂದ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಬೇಗನೆ ಅಂತ ಹೇಳಿ ಜಾಸ್ತಿ ಲಾಂಗ್ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೆ. ವಾಚ್ ಅವರ್ ಏನೋ ಕಂಪ್ಲೀಟ್ ಆಗ್ತಾ ಇತ್ತು, ಬಟ್ ಸಬ್ಸ್ಕ್ರೈಬರ್ ಮಾತ್ರ ಲಾಂಗ್ ವಿಡಿಯೋಯಿಂದ ಬರ್ತಿದ್ದು 2 or 3 ಜನ ಅಷ್ಟೇ. ಇದೇ ರೀತಿ ನಾನು ಕೂಡ ಮಾಡ್ತಾಯಿದ್ದೆ. ಬರೀ ಲಾಂಗ್ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೆ, ಬಟ್ ಸಬ್ಸ್ಕ್ರೈಬರ್ ಮಾತ್ರ ಆಗ್ತಾನೆ ಇರಲಿಲ್ಲ.
ಲಾಂಗ್ ವಿಡಿಯೋಗಿಂತ ಶಾರ್ಟ್ ವಿಡಿಯೋ ತುಂಬಾ ವ್ಯೂಸ್ ಪಡ್ಕೊಳ್ಳುತ್ತೆ. ನಾವು ಲಾಂಗ್ ವಿಡಿಯೋದಲ್ಲಿ ಎಷ್ಟು ನಿಮಿಷಕ್ಕೆ ಬೇಕಾದ್ರೂ ವಿಡಿಯೋ ಪೋಸ್ಟ್ ಮಾಡ್ಬೋದು. ಬಟ್ ಶಾರ್ಟ್ ವಿಡಿಯೋದಲ್ಲಿ 1 ನಿಮಿಷದಿಂದ 3 ಮಿನಿಟ್ಸ್ ಒಳಗಡೆ ವಿಡಿಯೋನ ಪೋಸ್ಟ್ ಮಾಡಬೇಕಾಗತ್ತೆ. ಸೊ ಬೇಗ ಅದು ಜನಕ್ಕೆ ರೀಚ್ ಆಗುತ್ತೆ. ತುಂಬ ಜನಕ್ಕೆ ರೀಚ್ ಆಗೋದ್ರಿಂದ ಅವರು ಕಂಪ್ಲೀಟಾಗಿ ವಿಡಿಯೋನ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗೋದು ತುಂಬ ಜಾಸ್ತಿ ಇರುತ್ತೆ. ಕಂಪ್ಲೀಟ್ ವಿಡಿಯೋನ ಶಾರ್ಟಲ್ಲಿ ಅಪ್ಲೋಡ್ ಮಾಡಿದಾಗ ಜಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ನ ಮಾತ್ರ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದಾಗ ತುಂಬ ಜನ ವಿಡಿಯೋನ ಪೂರ್ತಿಯಾಗಿ ನೋಡ್ತಾರೆ. ಲಾಂಗ್ ವಿಡಿಯೋನ ಜಾಸ್ತಿ ನೋಡದೇ ಇದ್ರೂ ಕೂಡ ಶಾರ್ಟ್ ವಿಡಿಯೋನ 50% ಅಷ್ಟು ಜನ ಫುಲ್ ಕಂಪ್ಲೀಟಾಗಿ ನೋಡ್ತಾರೆ. ಆವಾಗ ನಿಮ್ಮ ವಿಡಿಯೋ ಕಂಪ್ಲೀಟಾಗಿ ಕಡಿಮೆ ನಿಮಿಷದಲ್ಲಿ ಜನಕ್ಕೆ ರೀಚ್ ಆಗುತ್ತೆ. ಆವಾಗ ಅವರು ವಿಡಿಯೋನ ಇಷ್ಟಪಟ್ಟು ಸಬ್ಸ್ಕ್ರೈಬರ್ ಹಾಕ್ತಾರೆ. ಲಾಂಗ್ ವಿಡಿಯೋದಲ್ಲಿ ವ್ಯೂಸ್ ಕೂಡ ಕಡಿಮೆ ಇದೆ, ಬಟ್ ನಿಮ್ಮದು ಲಾಂಗ್ ವಿಡಿಯೋ ಆಗಿರೋದ್ರಿಂದ ಕಂಪ್ಲೀಟಾಗಿ ನೋಡೋದಿಲ್ಲ, ಏನೋ ಒಂದಿದೆ ಅಂತ ನೋಡ್ಬಿಟ್ಟು ಹೊರಟೋಗ್ತಾರೆ ಅಷ್ಟೇ. ಇದರಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಶಾರ್ಟ್ ತುಂಬ ಜನಕ್ಕೆ ರೀಚ್ ಆಗುತ್ತೆ, ಹಾಗೆ ಸಬ್ಸ್ಕ್ರೈಬರ್ ಕೂಡ ಇನ್ಕ್ರೀಸ್ ಆಗ್ತಾರೆ. ಇದರಲ್ಲಿ 2 ರೀತಿ ಸಬ್ಸ್ಕ್ರೈಬರ್ನ ಮಾಡ್ಬೋದು. ಒಂದು, ನಾವು ಲಾಂಗ್ ವಿಡಿಯೋನ ಶಾರ್ಟ್ ವಿಡಿಯೋ ಆಗಿ ಕನ್ವರ್ಟ್ ಮಾಡಿ, ಅಂದರೆ ಮಿನಿ ಬ್ಲಾಗ್ ಆಗಿ ಕನ್ವರ್ಟ್ ಮಾಡಿ ಕೂಡ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಅಂದರೆ ನೀವು ರೀಲ್ಸ್ ಮಾಡ್ತೀರಾ ಅನ್ನೋದಾದರೆ, ಅಥವಾ ಬೇರೆ ಏನಾದರೂ ನಿಮಗೆ ಕ್ರಿಯೇಟಿವಿಟಿಯಾಗಿ ಮಾಡ್ತೀರಾ ಅನ್ನೋದಾದರೆ ಅದನ್ನು ಒಂದು ಜಸ್ಟ್ 1 ಮಿನಿಟ್ ಒಳಗಡೆ ಅಪ್ಲೋಡ್ ಮಾಡಿ. ನಾನು ಹೇಗೆ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿಕೊಂಡೆ ಅಂದರೆ, ನನಗೆ ಯಾವುದೇದಂಥ ಕ್ರಿಯೇಟಿವಿಟಿ ಮೈಂಡ್ ಸೆಟ್ ಇಲ್ಲ. ಸೊ ನಾನು ರೀಲ್ಸ್ ಮಾಡ್ತಾಯಿದ್ದೆ ರೆಗ್ಯುಲರಾಗಿ, ಡೇ ಟು ಡೇ ನಾನು ರೀಲ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತಿನವರೆಗೂ ಕೂಡ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಿನಕ್ಕೆ 2 ರಿಂದ 3 ರೀಲ್ಸ್ನ ಅಪ್ಲೋಡ್ ಮಾಡ್ತೀನಿ. ಆದ್ದರಿಂದ ಕೂಡ ನನಗೆ ಸಬ್ಸ್ಕ್ರೈಬರ್ ತುಂಬ ಬೇಗನೆ ಇನ್ಕ್ರೀಸ್ ಆಗ್ತಾರೆ. ರೀಲ್ಸ್ ಅಪ್ಲೋಡ್ ಮಾಡೋದ್ರಿಂದ, ನೀವು ಮಿನಿ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕಿಂತ ರೀಲ್ಸ್ ಅಪ್ಲೋಡ್ ಮಾಡ್ತೀರಾ ನೋಡಿ, ಅದರಲ್ಲಿ ಸಬ್ಸ್ಕ್ರೈಬರ್ ಬೇಗನೆ ಇನ್ಕ್ರೀಸ್ ಆಗ್ತಾರೆ ಅಂತ ಹೇಳ್ಬೋದು. ನಾವು ಫಿಲಮ್ ಸಾಂಗ್ನ ಸೆಲೆಕ್ಟ್ ಮಾಡಿದಾಗ ಆ ಸಾಂಗು ತುಂಬ ಟ್ರೆಂಡಿಂಗಲ್ಲಿ ಇತ್ತು ಅಂದರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಟ್ರೆಂಡಿಂಗ್ ಸಾಂಗ್ಸ್ನ ಯೂಸ್ ಮಾಡಿಕೊಂಡು ನಾವು ಶಾರ್ಟ್ನ ಅಪ್ಲೋಡ್ ಮಾಡೋದ್ರಿಂದ ಕೂಡ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಅವ್ರು ನಮ್ಮ ಟ್ಯಾಲೆಂಟ್ನ ನೋಡಿ ಅಥವಾ ನಮ್ಮ ಎಂಟರ್ಟೈನ್ಮೆಂಟ್ನ ನೋಡಿ ಅವ್ರು ಸಬ್ಸ್ಕ್ರೈಬರ್ ಹಾಕ್ತಾರೆ. ನಾನು ಕೂಡ ಎವ್ರಿ ಡೇ ಬಿಡದೇನೆ ಪರ್ ಡೇ 3 to 4 ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ. ಇದರಿಂದ ನನಗೆ ಸಬ್ಸ್ಕ್ರೈಬರ್ ಹಾಕ್ತಾ ಇರೋದು. ನಿಜ ಹೇಳಬೇಕಂದ್ರೆ ನನ್ನ ಲಾಂಗ್ ವಿಡಿಯೋಯಿಂದ ಸಬ್ಸ್ಕ್ರೈಬರ್ ಹಾಕ್ತಾ ಇಲ್ಲ. ಲಾಂಗ್ ವಿಡಿಯೋದಲ್ಲಿ 1,000 ವ್ಯೂಸ್ ಪಡ್ಕೊಂತಂದರೆ ಅದರಲ್ಲಿ ಆಗುವಂಥ ಸಬ್ಸ್ಕ್ರೈಬರ್ ಜಸ್ಟ್ 1 or 2 ಸಬ್ಸ್ಕ್ರೈಬರ್ ಅಷ್ಟೇ. ಅದೇ ಶಾರ್ಟ್ ವಿಡಿಯೋದಲ್ಲಿ 1,000 ಅಥವಾ 2,000 ವ್ಯೂಸ್ ಪಡ್ಕೊಂತು ಅಂದರೆ ಅದರಲ್ಲಿ ನಿಮಗೆ ಆಗುವಂಥ ಸಬ್ಸ್ಕ್ರೈಬರು 10 or 20 ಸಬ್ಸ್ಕ್ರೈಬರ್ ಬಿಡದೇನೆ ಹಾಕ್ತಾರೆ. ನಿಜವಾಗ್ಲೂ ನೀವು ಇದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ನಾನು ಕೂಡ ಟ್ರೈ ಮಾಡೇ ಆಗಿರೋ ಅಂಥದ್ದು. ನನಗೆ ಲಾಂಗ್ ವಿಡಿಯೋಯಿಂದ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿಲ್ಲ, ನನಗೆ ಶಾರ್ಟ್ ವಿಡಿಯೋಯಿಂದಲೇ ಸಬ್ಸ್ಕ್ರೈಬರ್ ಆಗಿರೋ ಅಂಥದ್ದು. ನೀವು ನೋಡ್ಬೋದು ಜಾನಿಂದ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳಿ. ಜಾನ್ವರಿ ಮಂತಲ್ಲಿ 9,000 ಸಬ್ಸ್ಕ್ರೈಬರ್ ಇದ್ದಾರೆ, ಆ್ಯಂಡ್ ಫೆಬ್ಬಲ್ಲಿ 7,000, ಮಾರ್ಚಲ್ಲಿ 3,000, ಆ್ಯಂಡ್ ಏಪ್ರಿಲಲ್ಲಿ 1,800, ಮೇಯಲ್ಲಿ 3,400, ಆ್ಯಂಡ್ ಜೂನಲ್ಲಿ 1,800. ಈ ರೀತಿ ಸಬ್ಸ್ಕ್ರೈಬರ್ ನನಗೆ ಜಾಸ್ತಿನೇ ಹಾಕ್ತಾ ಇದ್ದಾರೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇದಕ್ಕೆ ರೀಸನ್ ಬಂದು ಇಷ್ಟೇ, ಶಾರ್ಟಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ದಯವಿಟ್ಟು ಲಾಂಗ್ ವಿಡಿಯೋಗೆ ಎಷ್ಟು ಫೋಕಸ್ ಕೊಡ್ತೀರೋ ಹಾಗೆಯೇ ಶಾರ್ಟ್ ವಿಡಿಯೋಗೂ ಫೋಕಸ್ ಕೊಡಿ. ನಿಮಗೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಏನು ಲಾಂಗ್ ವಿಡಿಯೋ ಮಾಡಿರ್ತೀರಾ ಅದನ್ನೇ ಶಾರ್ಟಾಗೂ ಕನ್ವರ್ಟ್ ಮಾಡಿ ಕೂಡ ನೀವು ಶಾರ್ಟಲ್ಲಿ ಅಪ್ಲೋಡ್ ಮಾಡ್ಬೋದು. ಅದರಿಂದನೂ ಕೂಡ ಸಬ್ಸ್ಕ್ರೈಬರ್ ಬೇಗನೆ ಹಾಕ್ತಾರೆ ಅಂತ ಹೇಳ್ಬೋದು. ನೀವು ಬೇಗನೆ ಸಬ್ಸ್ಕ್ರೈಬರ್ ಮಾಡಬೇಕಾ, 1,000 ಸಬ್ಸ್ಕ್ರೈಬರ್ನ ಜಸ್ಟ್ 1 ಮಂತಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದರೆ ಈ ಟ್ರಿಕ್ನ ಯೂಸ್ ಮಾಡಿ. ಇದ್ರ ಜೊತೆಗೆ ನೀವು ದಿನಕ್ಕೆ 1 ಶಾರ್ಟ್ನ ಅಪ್ಲೋಡ್ ಮಾಡಿ, ಸುಮ್ಮನೆ ಹಾಕಬೇಡಿ. ದಿನಕ್ಕೆ 2 ರಿಂದ 3 ಶಾರ್ಟ್ನ ಅಪ್ಲೋಡ್ ಮಾಡಿ. ಒಂದು ನಿಮ್ಮ ಲಾಂಗ್ ವಿಡಿಯೋ ಏನಿದೆಯೋ ಅದನ್ನು ಶಾರ್ಟಾಗಿ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಿ. ಇನ್ನೊಂದು ನಿಮ್ಮ ಕ್ರಿಯೇಟಿವಿಟಿ ಏನಿದೆಯೋ ಅದನ್ನು ಅಪ್ಲೋಡ್ ಮಾಡಿ. ಅಂತಂದರೆ ನಿಮ್ಮ ಟ್ರೆಂಡಿಂಗ್ ಸಾಂಗ್ಸ್ಗೆ ರೀಲ್ಸ್ನ ಮಾಡಿ ಕೂಡ ಅಪ್ಲೋಡ್ ಮಾಡ್ಬೋದು. ಇದರಿಂದ ನಿಮ್ಮ ಸಬ್ಸ್ಕ್ರೈಬರ್ ತುಂಬ ಬೇಗನೆ ಇನ್ಕ್ರೀಸ್ ಆಗ್ತಾರೆ. ಸಬ್ಸ್ಕ್ರೈಬರ್ ಜಾಸ್ತಿ ಆದಷ್ಟು ನಿಮ್ಮ ಚಾನಲಲ್ಲಿ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ನಿಮ್ಮ ಸಬ್ಸ್ಕ್ರೈಬರ್ ಆಗಿರೋರು 100 ಜನ ಸಬ್ಸ್ಕ್ರೈಬರ್ ಆಗಿದ್ರೆ ಅದರಲ್ಲಿ 20 ಮೆಂಬರ್ಸ್ ಆದರೂ ನಿಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಎಲ್ಲ ವೀಡಿಯೋಸನ್ನು ನೋಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ನೀವು ಶಾರ್ಟಲ್ಲಿ ಪ್ರತಿದಿನವೂ ವೀಡಿಯೋನ ಅಪ್ಲೋಡ್ ಮಾಡಿ. 1 ದಿನವೂ ಗ್ಯಾಪ್ ಕೊಡಬೇಡಿ, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಿ ನೋಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಶಾರ್ಟಿಂದ ನಮ್ಗೆ ಏನೆಲ್ಲ ಯೂಸ್ ಇದೆ ಅಂತ ಹೇಳಿ. ಯೂಟ್ಯೂಬ್ ಶಾರ್ಟ್ ಅನ್ನೋ ಫ್ಯೂಚರ್ ತಂದಿರೋದೇ ನಮ್ಮಂಥ ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ. ಶಾರ್ಟ್ ಮೂಲಕ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ. ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾರೆ.
ಟ್ರೈ ಮಾಡಿ ನೋಡಿ. ಶಾರ್ಟಿಂದ ನಮಗೆ ಅರ್ನಿಂಗ್ಸ್ ತುಂಬ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ತುಂಬ ಜನ ಏನು ಮಾಡ್ತೀರಾ, ಲಾಂಗ್ ವಿಡಿಯೋ ಕಡೆ ಫೋಕಸ್ ತುಂಬ ಮಾಡ್ತೀರಾ, ಶಾರ್ಟ್ನ ಲೇಸಿಯಾಗಿ ತೊಗೊಳ್ತೀರಾ. ಬಟ್ ಆ ರೀತಿ ಮಾಡಬೇಡಿ. ಶಾರ್ಟ್ನು ಕೂಡ ಕಾನ್ಸಂಟ್ರೇಷನ್ ಮಾಡಿ. ಶಾರ್ಟಲ್ಲೂ ಕೂಡ ಡೈಲಿ ಡೇ ಟು ಡೇ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ನೀವೇ ನೋಡ್ತೀರಾ, ಒಂದು ತಿಂಗಳಲ್ಲಿ ಚೇಂಜಸ್ ಆಗುತ್ತೆ. ಯಾರೆಲ್ಲ ನೀವು ಯೂಟ್ಯೂಬರ್ ಇದ್ದೀರಾ, ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಇವತ್ತಿಂದನೇ ರೀಲ್ಸ್ನ ಶಾರ್ಟ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು ತಿಂಗಳು ಟೈಮಿಂಗ್ ತೊಗೊಳ್ಳಿ. ನಿಮಗೆ ಲಾಂಗ್ ವೀಡಿಯೋಲಿ ಆಗದೆ ಇರೋಂಥ ಸಬ್ಸ್ಕ್ರೈಬರು ಶಾರ್ಟ್ ವೀಡಿಯೋದಲ್ಲಿ ಖಂಡಿತ ಆಗುತ್ತೆ. ನೀವು ಜಸ್ಟ್ ಅದಕ್ಕೆ ಟೈಮ್ ಕೊಡಬೇಕು ಅಷ್ಟೇ. ನೀವು ಲಾಂಗ್ ವೀಡಿಯೋಗೆ ಹೇಗೆ ಟೈಮ್ ಕೊಡ್ತೀರೋ ಶಾರ್ಟ್ಗೂ ಕೂಡ ಟೈಮ್ ಕೊಡಿ. ನಿಮಗೆ ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಜಾಸ್ತಿ ಅರ್ನಿಂಗ್ ಇಲ್ಲ ಅಂದರೂ ಅದರಿಂದನೂ ಕೂಡ ಅರ್ನಿಂಗ್ ಹಾಗೆ ಆಗುತ್ತೆ. ಈ ಫ್ಯೂಚರ್ ಬಂದು ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ತುಂಬ ಜನ ಯೂಸ್ ಮಾಡ್ಕೊತಾ ಇಲ್ಲ ಇದನ್ನು. ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗಳು ಮಾತ್ರ ತುಂಬ ಯೂಸ್ ಮಾಡ್ಕೊತಾರೆ. ನೀವು ನೋಡ್ಬೋದು, ಅವರಿಗೆ ಲಾಂಗ್ ವಿಡಿಯೋದಲ್ಲಿ ವ್ಯೂಸ್ ತುಂಬ ಚೆನ್ನಾಗಿ ಬರುತ್ತೆ. ಆದ್ರೂ ಯಾಕೆ ಶಾರ್ಟ್ನ ಅಪ್ಲೋಡ್ ಮಾಡ್ತಾರೆ ಅಂದರೆ ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅನ್ನೋ ಕಾರಣಕ್ಕೆ ಅವರು ಕೂಡ ಶಾರ್ಟ್ನ ಅಪ್ಲೋಡ್ ಮಾಡ್ತಾರೆ. ಸೊ ಇವತ್ತಿಂದಲೇ ನೀವು ಲಾಂಗ್ ವಿಡಿಯೋ ಜೊತೆಗೆ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿ ಸಬ್ಸ್ಕ್ರೈಬರ್ನ ಬೇಗ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ನಾನು ಈ ವಿಡಿಯೋನ ಹೆಂಗೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪ ಆದರೂ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್.